ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀಜೋ ಕನ್ನಡ. ಇದು ಮಂಡೇ ಮಾರ್ನಿಂಗು. ಇವತ್ತಿನ ಹೆಲ್ದಿ ಡ್ರಿಂಕ್ ಬಂದುಬಿಟ್ಟು ಚಕ್ಕೋತ ಹಣ್ಣಿನಿಂದ ನಾನು ಜ್ಯೂಸ್ನ ಮಾಡ್ಕೊತಾ ಇದ್ದೀನಿ. ಈ ಹಣ್ಣು ನೋಡೋದಕ್ಕೆ ಒಂದು ಸ್ವಲ್ಪ ತಿತ್ಲೆ ಹಣ್ಣು, ಮೋಸಂಬೆ ಹಣ್ಣಿನ ಥರ ಬರುತ್ತೆ. ಪಲ್ಪು ತುಂಬಾ ದೊಡ್ಡದಾಗಿರುತ್ತೆ. ಈ ಹಣ್ಣು ಸ್ವಲ್ಪ ಕಹಿ ಮತ್ತು ಹುಳಿ ಜಾಸ್ತಿ ಇರುತ್ತೆ. ಸೊ ಈ ಹಣ್ಣನ್ನು ನಾವು ಹಾಗೆ ಜ್ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ. ಅದಕ್ಕೆ ಇದಕ್ಕೆ ಸ್ವಲ್ಪ ಕಾಳು ಮೆಣಸು ಹಾಗೆ ಸ್ವಲ್ಪ ಉಪ್ಪನ್ನ ಸೇರಿಸಿ ಸ್ವಲ್ಪ ನೀರನ್ನ ಹಾಕಿ ನಾನು ಈ ಥರ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಈ ಹಣ್ಣಿನಲ್ಲಿ ವಿಟಮಿನ್ ಸಿ ಅತಿ ಹೆಚ್ಚಾಗಿ ಇರೋದ್ರಿಂದ ಸ್ಕಿನ್ನಿಗೂ ಕೂಡ ತುಂಬಾ ಒಳ್ಳೆಯದು. ಈ ಹಣ್ಣನ್ನು ತಿಂಗಳಿಗೆ ಒಂದ್ಸಲಿ ಆದರೂ ನಾವು ತಗೊಳೋದ್ರಿಂದ ನಮ್ಮ ಸ್ಕಿನ್ನಿಗಾಗಲಿ ನಮ್ಮ ದೇಹಕ್ಕಾಗಲಿ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಈ ಹಣ್ಣಿನಿಂದ ಕೊಬ್ಬಿನಾಂಶ ಕೂಡ ಕಡಿಮೆ ಆಗುತ್ತೆ. ಸೊ ಖಂಡಿತ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾನು ಇಲ್ಲಿ ಅಮೆಝಾನಲ್ಲಿ ಗ್ರಾಸ್ನ ಆರ್ಡ್ರ್ ಮಾಡಿದ್ದೆ. ಸೊ ಅದನ್ನು ಇವಾಗ ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೆ. ತುಂಬ ದಿನದಿಂದ ಬಾಲ್ಕನಿನ ಸ್ವಲ್ಪ ಮಿನಿ ಗಾರ್ಡನ್ ಥರ ಕ್ರಿಯೇಟ್ ಮಾಡೋಣ ಅಂದ್ಕೊತಾ ಇದ್ದೆ. ನನಗೆ ಟೈಮೇ ಆಗ್ತಾ ಇರಲಿಲ್ಲ. ಸೊ ನಾನು ದಿನಕ್ಕೆ ಒಂದಾದರೂ ನಾನು ಟ್ರೈ ಮಾಡ್ತಿದ್ರೆ ಖಂಡಿತ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ಇದನ್ನು ಅನ್ಬಾಕ್ಸಿಂಗ್ ಮಾಡಿಬಿಟ್ಟು ಬಾಲ್ಕನಿಯಲ್ಲಿ ಅರೇಂಜ್ ಮಾಡೋಣ ಅಂತಿದ್ದೆ. ಸೊ ಅದಕ್ಕೂ ಮುಂಚೆ ನಾನು ಇದನ್ನು ತೆಗೆದಿದ್ದ ತಕ್ಷಣ ಈ ಥರ ಕೊಡುವಿ ಎಲ್ಲದನ್ನು ಎತ್ತಿಡ್ತಾ ಇದ್ದೀನಿ. ಯಾಕೆಂದರೆ ಇದರಲ್ಲಿ ಎಕ್ಸ್ಟ್ರಾ ಗ್ರಾಸ್ ತುಂಬಾ ಇರುತ್ತೆ. ಈಗ ಇದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಹಾಗೆ ಬಾಲ್ಕನಿನೂ ಕೂಡ ಅಷ್ಟೇ ನಾನು ಒಂದ್ಸಲಿ ಕ್ಲೀನ್ ಮಾಡ್ತಾ ಇದ್ದೀನಿ. ಒಂದ್ಸಲಿ ಅರೇಂಜ್ ಮಾಡಿ ಆದಮೇಲೆ ಮತ್ತೆ ಅಟ್ಲೀಸ್ಟ್ ಒಂದು 2 ಮಂತ್ವರೆಗೂ ನಾನು ಇದನ್ನು ತೆಗಿಯಲ್ಲ, ಹಾಗೆ ಇಡ್ತೀನಿ. ಹಾಗಾಗಿ ಮುಂಚೆನೇ ಎಲ್ಲ ಕ್ಲೀನ್ ಮಾಡಿ ಈ ಥರ ಅರೇಂಜ್ ಮಾಡ್ಕೊಳೋದ್ರಿಂದ ನಮಗೆ ಕ್ಲೀನಾಗಿರುತ್ತೆ ಕೆಳಗಡೆ ಕೂಡ. ಹಾಗೆ ನಾನಿಲ್ಲಿ ಗ್ರಾಸ್ನ ಬಂದುಬಿಟ್ಟು ಈಗ ಈ ಶೀಟ್ನ ನಾನು ಒಂದ್ರ ಪಕ್ಕ ಒಂದು ಕ್ಲೀನಾಗಿ ಜೋಡಿಸ್ಕೊತಾ ಇದ್ದೀನಿ. ಹಾಗೆ ಬಾಲ್ಕನಿ ಡೋರ್ ಇದೆಯಲ್ಲ, ಅದ್ರ ಕೆಳಗಡೆ ನಮಗೆ ಸ್ವಲ್ಪ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಒಳಗಡೆ ನಾವು ಕ್ಲೀನಾಗಿ ಇದನ್ನು ಸ್ವಲ್ಪ ಇನ್ಸೈಡ್ ಮಾಡಿದ್ರೆ ಸೊ ಅದು ಕಿತ್ಕೊಂಬರಲ್ಲ, ಕ್ಲೀನಾಗಿ ಕುತ್ಕೊಂಡಿರುತ್ತೆ. ಹಾಗೆ ನಮಗೆ ಕೆಲವೊಂದು ಕಡೆ ನಾನು ಕಟ್ ಮಾಡಿಬಿಟ್ಟು ಮೆಜರ್ಮೆಂಟಿಗೆ ತಕ್ಕಂತೆ ನಾನು ಅದನ್ನು ಅರೇಂಜ್ ಮಾಡ್ಕೊತಾ ಇದ್ದೀನಿ. ಈ ಥರ ಕಟ್ ಮಾಡಿ ಎಕ್ಸ್ಟ್ರಾ ಶೀಟ್ನ ತೆಗೆದುಬಿಟ್ಟು ಅಲ್ಲಿಗೆ ಅರೇಂಜ್ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗೇ ಆಯಿತು ಅರೇಂಜ್ಮೆಂಟು. ಬಟ್ ಆದರೆ ತುಂಬ ಟೈಮ್ ತೊಗೊಂತು ಅದನ್ನೆಲ್ಲ ಕಟ್ ಮಾಡಿ ಜೋಡಿಸೋ ಅಷ್ಟೊತ್ತಿಗೆ. ಫೈನಲಿ ಗಾರ್ಡನ್ ಲುಕ್ ಈ ಥರ ಇತ್ತು. ಇದು ಬೇಸ್ ಇನ್ನೂ ನಾನು ಕಂಪ್ಲೀಟಾಗಿ ಮಾಡಲಿಲ್ಲ. ಅಷ್ಟೊತ್ತಿಗೆ ತುಂಬಾ ಟೈಮ್ ಆಗೋಯಿತು. ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ತುಂಬಾ ಟೈಮ್ ಆಗಿರೋದ್ರಿಂದ ನಾನಿಲ್ಲಿ ತಿಂಡಿ ಏನೂ ಮಾಡ್ಕೊತಾ ಇಲ್ಲ. ಡೈರೆಕ್ಟಾಗಿ ಲಂಚಿಗೆ ಕೂಡ ಆಗೋ ಥರ ರೈಸ್ ಐಟಮ್ ಏನಾದರೂ ಮಾಡೋಣ ಅಂದ್ಕೊಂಡೆ. ಸೊ ಬೇಗ ಈಸಿಯಾಗಿ ಆಗೋದಂದರೆ ರೈಸ್ ಬಾತು. ಇಲ್ಲಿ ರೈಸ್ ಬಾತಿಗೆ ಒಂದು ಕುಕ್ಕರ್ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲಿ ಕರಿಬೇವು ಮತ್ತು ಈರುಳ್ಳಿ ಹಾಕಿ ಬಾಡಿಸ್ಕೊತಾ ಇದ್ದೀನಿ. ಹಾಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋ ಅಂಥ ಬೀನ್ಸು ಮತ್ತು ಕ್ಯಾರೆಟ್ನ ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ತರಕಾರಿ ಎಲ್ಲ ಸ್ವಲ್ಪ ಫ್ರೈ ಆಗಿ ಆದಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋ ಅಂಥ ಟೊಮೊಟೊ ಕೂಡ ಹಾಕಿ ಫ್ರೈ ಮಾಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಖಾರದ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕಿ ಒಂದ್ಸಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಮುಂಚೆನೇ ಇಲ್ಲಿ 1 ಗ್ಲಾಸಷ್ಟು ಅಕ್ಕಿ, ಅರ್ಧ ಗ್ಲಾಸಷ್ಟು ಬೇಳೆನ ನೆನೆಸೋದಕ್ಕಿಟ್ಟಿದ್ದೆ. ಅದನ್ನು ಕೂಡ ಇವಾಗ ಇದರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನಿಲ್ಲಿ 1 ಗ್ಲಾಸ್ ಅಕ್ಕಿ ಮತ್ತು ಅರ್ಧ ಗ್ಲಾಸಷ್ಟು ಬೇಳೆಗೆ ನಾನಿಲ್ಲಿ 3 ಗ್ಲಾಸಷ್ಟು ನೀರನ್ನ ಹಾಕಿ 2 ವಿಷಲ್ ಬರೋಕ್ಕೆ ಬಿಡ್ತೀನಿ. ಇಲ್ಲಿ ಕುದೀತಾ ಇರಬೇಕಾದ್ರೆ ಕೊತ್ತಂಬರಿನ ಕಟ್ ಮಾಡಿ ಹಾಕಿ ಈಗ 2 ವಿಷಲ್ ಹಾಕಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಪಲಾವ್ ಕೂಡ ಅಂತ ಹೇಳ್ಬೋದು, ರೈಸ್ ಬಾತ್ ಅಂತ ಕೂಡ ಹೇಳ್ಬೋದು. ಉದ್ರಾಗಿ ತುಂಬಾ ಚೆನ್ನಾಗಿದೆ. ಟೈಮ್ ಇಲ್ಲದೆ ಇರಬೇಕಾದ್ರೆ ಈ ಥರ ರೆಸಿಪಿ ಮಾಡ್ಕೊಳೋದು ತುಂಬಾ ಈಸಿ. ಹಾಗೆ ಬೇಗನೆ ಊಟ ಮಾಡಿಕೊಂಡೆ. ಬಾಲ್ಕನಿ ನೋಡ್ತಾ ಇದ್ದರೆ ಒಂಥರ ಖುಷಿ ಆಗ್ತಾಯಿತ್ತು, ತುಂಬಾ ಇಷ್ಟ ಆಯಿತು. ಹಾಗೆ ಪಾರ್ಲರಿಗೆ ಕೂಡ ಸ್ವಲ್ಪ ಲೇಟ್ ಆಯಿತು. ಬೇಗನೆ ರೆಡಿ ಆಗೋಣ ಅಂತೇಳ್ಬಿಟ್ಟು ಬೇಗ ಡ್ರೆಸ್ ಚೇಂಜ್ ಮಾಡಿಕೊಂಡೆ. ಹಾಗೆ ಸಿಂಪಲ್ಲಾಗಿ ಮೇಕಪ್ ಮಾಡಿಕೊಂಡೆ. ಇವತ್ತಿನ ದಿನ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗೋಯ್ತು. ಅದರಲ್ಲೂ ಇವತ್ತು ಬಾಲ್ಕನಿನ ಅರೇಂಜ್ ಮಾಡಿರೋದು ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಎಷ್ಟೊಂದು ದಿನದಿಂದ ಪೆಂಡಿಂಗ್ ಇಟ್ಟಿರೋ ಕೆಲಸ ಇವತ್ತು ಸ್ವಲ್ಪ ಕ್ಲಿಯರ್ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.